ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ದ್ವಿಚಕ್ರ ವಾಹನಗಳನ್ನು ಸಂಬಂಧಿಸಿದ ಚಾಲಕರೊಂದಿಗೆ ಸಮಾಲೋಚಿಸಿ ವಿತರಿಸುವ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಿರ್ದೇಶ ನೀಡಿತು ಜಿಲ್ಲಾ ವಿಕಲಚೇತನ ಅಧಿಕಾರಿಗಳು. ಶುರು ಮಾಡಿಸ್ತಿದ್ದೆ. ಓಕೆ, ದೀಪಕ್ ಸರ್, ನೀವೇನು ಹೇಳ್ತಾ ಇದ್ದೀರಿ ಹೇಳಿ. ಕಂಪ್ಲೇಂಟ್ಸ್ ಸ್ಮಾಲ್ ಸಬ್ಮಿಷನ್ ಈಗ ನಾವು ಯಾವ್ದು ಮಾತಾಡ್ತಾ ಇದ್ದೀವಿ, ಇಟ್ಸ್ ವೆರಿ ವೆರಿ ಸೀರಿಯಸ್ ಮ್ಯಾಟರ್. ವಿಕಲಚೇತನ ಮತ್ತು ಹಿರಿಯ ನಾಗರಿಕರಿಗೂ ಮಾತಾಡ್ತಾ ಇದ್ದೀವಿ. ಅವ್ರ ಬಗ್ಗೆ ಅತ್ಯಂತ ಪ್ರಿಯಾರಿಟಿಯಲ್ಲಿ ಕೆಲಸ ಮಾಡಬೇಕು. ಅಲ್ಲಿ ವಿಚಾರ ಬಂದಿರತಕ್ಕಂಥದ್ದು ಈ ವರ್ಷದ ಮಾಡ್ತಾ 25 ಮುಗಿದ್ರೆ 25, 26 ನಡೀತಾ ಇದೆ. ಈಗ ವಾಯಾರೋಗ್ಯಕ್ಕೆ ಪೇಮೆಂಟ್ ಕೊಟ್ಟು ನೀವು ಒಪ್ಕೊಂಡಿದ್ರಿ. ಆಮೇಲೆ ತಪ್ಪಾಗಿದ್ದು ಮತ್ತು ಅವ್ರಿಗೆ ಮತ್ತೆ ಎರಡನೇ ನೋಟಿಸ್ ಕೊಡುವಂಥ ಅವಶ್ಯಕತೆ ಇದೆ. ಮತ್ತೆ ಸೆಕೆಂಡ್ ನೋಟಿಸ್ ಕೊಡುವಂಥ ಅವಶ್ಯಕತೆ ಇದೆ. ಅವ್ರು ತಪ್ಪು ಅಂತ ಹೇಳಿ ಆಲ್ರೆಡಿ ವೆನ್ ಇಟ್ ಇಸ್ ಪ್ರೂವ್ಡ್. ಇಲ್ಲ ಸರ್, ಅದು ನೋಡೋಣ. ಹೀಗಾಗಿ ಮುಗಿದಿದೆ, ಏನು ಮಾಡಬೇಕು ಅನ್ನೋದು ಪ್ರಶ್ನೆ. ಪೂರ್ಣ ಪ್ರಮಾಣದಿಂದ ಅಂತೆಲ್ಲ ನಿರೀಕ್ಷೆ ಮಾಡಿದ್ರು, ಅದಾಗಿಲ್ಲ. ಸೊ ಇಷ್ಟಕ್ಕೆ ಸ್ಥಗಿತಗೊಂಡಿದೆ. ಮುಂದೆ ದೇಶವನ್ನು ಯಾವ ರೀತಿ ಕಟ್ಟಬೇಕು, ಬೆಳೆಸಬೇಕು ಅನ್ನೋದು ದೇಶಕ್ಕೆ ಇಂದಿರಾ ಗಾಂಧಿ 1971ರಲ್ಲಿ ಏನು ಅವ್ರು ಮಾಡಿದ್ರು ಅದೇ ಮಾದರಿಯಲ್ಲಿ ಮೋದಿ ಅವರು ಮಾಡಬೇಕಾಗಿತ್ತು ಅನ್ನೋ ಒಂದು ವಿಚಾರ. ಅದು ಭಾಳ ಜನ ಇದೆ. ಅದು ಅವರು ಸ್ವಂತ BJP ಅವರು ಅದ್ರ ಬಗ್ಗೆ ಟ್ವೀಟ್ ಮಾಡ್ತಿದ್ದಾರೆ, ವಾಟ್ಸಪ್ನಲ್ಲಿ ಹಾಕ್ತಿದ್ದಾರೆ. ಇದನ್ನು ನಿಲ್ಲಿಸಬಾರ್ದು ಅಂತ ಭಾಳ ಜನ ಅಭಿಪ್ರಾಯ, ಇನ್ಕ್ಲೂಡಿಂಗ್ BJP ಅವರು. ಅವ್ರು ಹಿಂಗಿಂದ ಹಿಂಗಿಂದ ಮಾಡಬೇಕಾಗುತ್ತೆ. ಸರ್, ಮಧ್ಯಪ್ರವೇಶ ಮಾಡಿದ್ದಕ್ಕೆ ಆಕ್ಷೇಪ ಇದೆ ಸರ್ ಟ್ರಂಪ್ ಅವರು. ಗೊತ್ತಿಲ್ಲ, ನೋಡೋಣ. ಅದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಆಗಿದೆ, ನಮಗೇನು ಗೊತ್ತಿಲ್ಲ. ಇಲ್ಲಿದ್ದೀವಿ ನಾವು. ಒಂದು ದಿವಸ ಅವ್ರಿಗೆ ಬಂದೇ ಬರ್ತೈತಿ. ಯಾಕೆ ಮಧ್ಯಸ್ಥಿಕೆ ವಹಿಸಿದ್ರು, ಯಾರು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅನ್ನೋದು ಒಂದು ದಿವಸ ಯಾವಾಗ ಯಾರು ಅವ್ರಿಗೆ ರಿಕ್ವೆಸ್ಟ್ ಮಾಡೋದು ಹೊರಗೆ ಬರ್ತೈತೆ. ನೋಡೋಣ, ಕಾಲ್ ಮಾಡ್ತೀವಿ. ಸರ್, 24 ಜನರಿಗೆ 26 ಜನರಿಗೆ ಈಗ ನ್ಯಾಯ ಸಿಗ್ತಾ ಅಂತೀರಾ ಸರ್? ಇಲ್ಲ, ಸಿಕ್ಕಿಲ್ಲ. ಇಂಥ ಖಂಡಿತವಾಗಿ ಸಿಕ್ಕಿಲ್ಲ. ಸೊ ಅದಕ್ಕೆ ಮತ್ತೆ ಅವ್ರಿಗೆ ದುಡ್ಡು ಕೊಡೋದು ಫೈನಲ್ ಮಾಡಿದ್ವಿ. ಈಗ ಒಂದು ಹಂತಕ್ಕೆ ಬಂದಿದೆ. ದುಡ್ಡು ಅಂತ ಒಂದು CM ಕೂಡ ಒಪ್ಪಿದ್ದಾರೆ. ಅವ್ರದ್ದು ವಿಶೇಷ ಬಗೆಯನ್ನ ಇನ್ನೊಂದು 10 ಸುಳ್ಳು ನೀವೆಲ್ಲ ಒತ್ತಡದಲ್ಲಿ ಇಟ್ಟು ಅಂತ ಬಂತು ಸರ್. 60 crores ಈಗ ತಕ್ಷಣಕ್ಕೆ ಅದು ಮಾಡಿ ಕಳಿಸಿದ್ರು ಸರ್. ಮನೆಗಳು ಘಟಕ ವೆಚ್ಚ 3,23,300 ಈಗ ನಮ್ಮ ಹತ್ರ 50 ಮನೆಗಳ ಬೇಡಿಕೆ ಇದೆ ಸರ್. ನಮ್ಮ ಮೂಲ ಉದ್ದೇಶಗಳು ಅವರಿಗೂ ಮೂಲ ಉದ್ದೇಶ ಇರುತ್ತೆ. ತುಂಬಾ ಬಡವರನ್ನ ಗಮನದಲ್ಲಿ ಕೊಡ್ಬೇಕಂತ ಬ್ಯಾಂಕ್ ಖಾತೆಗೆ ಬರೋದ್ರಿಂದ ಗಂಗಾ ಡಿಸ್ಪ್ಯೂಟ್ ಆಗೋದು ಮನೆ ಇಲ್ಲ ಅಂತ ಆಮೇಲೆ ಗೊತ್ತಾಯ್ತಲ್ವಾ. ಮತ್ತೆ ನಮ್ಮಂತ NGOs ಅನ್ನ ಕರೀ
4.5 ಲಕ್ಷದಲ್ಲಿ ನಾವು ಇಷ್ಟು ಅಧಿಕಾರಿಗಳು ಶಾಸಕಾಂಗ ಬಿಟ್ಟು ಕಾರ್ಯ ಕೆಲಸ ಮಾಡಲಿಕ್ಕೆ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.